ಹಾಯ್ ಸ್ನೇಹಿತರೆ, ನಮಸ್ಕಾರ. ನನಗೆ ಬಹಳ ದಿನಗಳಿಂದ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಯಾಕೆಂತಂದರೆ ನಮ್ಮ ಅತ್ತೆಯವ್ರಿಗೆ ಹುಷಾರಿರಲಿಲ್ಲ. ನಾವು ಜೀವನದಲ್ಲಿ ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು ಅಂತಾರಲ್ಲ, ಇದಕ್ಕೇನೆ ಇರಬಹುದು. ಯಾಕೆಂತಂದರೆ ನಮ್ಮ ಅತ್ತೆಗೆ ನಾವು ಎಷ್ಟೇ ಹೇಳಿದ್ವಿ ಕೋಲ್ಡ್ ಜಾಸ್ತಿ ಇದೆ, ಹೊರಗಡೆ ಕೂತ್ಕೊಳ್ಬೇಡಿ ಅಂತ, ಆದರೆ ಅವರು ಕೇಳ್ತಾ ಇರಲಿಲ್ಲ. ನನಗೆ ಸ್ವಲ್ಪ BP ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ಐತಿ, ನನಗೆ ಹೊರಗಡೆ ಕುಂತ್ಕೊಂಡ್ರೆ ಸ್ವಲ್ಪ ಹೀಟೆಲ್ಲ ಕಡಿಮೆ ಆಗ್ತೈತಿ ಅಂತ ಹೇಳ್ಬಿಟ್ಟು ಜಾಸ್ತಿ ಕೋಲ್ಡ್ಗೆ ಕೂತ್ಕೊಳ್ಳೋರು. ಈ ಕೋಲ್ಡಿಂದಾಗಿ ಅವ್ರಿಗೆ ಬ್ರೈನ್ಗೆ ಸ್ಟ್ರೋಕ್ ಆಯಿತು. ಬ್ರೈನ್ ಸ್ಟ್ರೋಕ್ ಆಗಿ ಬ್ರೈನೆಲ್ಲ ಫುಲ್ ಬಾವು ಬಂದುಬಿಡ್ತು. ಅವ್ರಿಗೆ ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ, ಬಟ್ ಆರಾಮಾಗಲಿಲ್ಲ. ಲಾಸ್ಟಿಗೆ ಆಯುರ್ವೇದಿಕ್ ಕೊಡಿಸಿದ್ವಿ, ಅದು ಕೂಡ ವರ್ಕೌಟ್ ಆಗಲಿಲ್ಲ. ನಮ್ಮ ಅತ್ತೆಯವರು ತೀರ್ಕೊಂಡ್ರು. ಏನಾದರೂ ನಿಮ್ಮ ಮನೆಯಲ್ಲೂ ಕೂಡ ವಯಸ್ಸಾಗಿರೋರಿದ್ದರೆ ಸ್ವಲ್ಪ ಅವ್ರಿಗೆ ಕೋಲ್ಡ್ಗೆಲ್ಲ ಕೂತ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿ. ಏಕೆಂದರೆ ಈ ಥರ ವಾತಾವರಣ ಸ್ವಲ್ಪ ವಯಸ್ಸಾದವ್ರಿಗೆ ತುಂಬಾ ಕಷ್ಟ ಆಗ್ತೈತಿ. ಇದರಿಂದಾಗಿ ನಾವು ಇವಾಗ ನಮ್ಮ ಅತ್ತೆಯವ್ರನ್ನ ಕಳ್ಕೊಳ್ಬೇಕಾಯಿತು. ಈ ರೀತಿಯಾಗಿ ನೀವು ಕೂಡ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ಕೂಡ ನನಗೆ ವಿಡಿಯೋಸ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಒಂದು ಸಹಕಾರ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ನಮಸ್ಕಾರ.